ನೇಮಕಾತಿಗಳ ಬಗ್ಗೆ ಆ ಸಂಘದವರು ಎಲ್ಲ ಸಮೀಕ್ಷಾ ವಿಷಯದಲ್ಲಿ ಇವತ್ತು ದಿನ ನಾಳೆಯಿಂದ 15ನೇ ತಾರೀಕು ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಕೆಲವು ಬೇಡಿಕೆಗಳೇನಿದ್ದಾವೆ ಅದನ್ನು ಈಡೇರಿಸುವ ಸಲುವಾಗಿ ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಒಂದು ಮನವಿ ಪತ್ರವನ್ನು ಇವತ್ತು ಮಾನ್ಯ ಶಾಸಕರಿಗೂ ಹಾಗೂ ಮಾನ್ಯ ತಹಸೀಲ್ದಾರರಿಗೆ ನಮ್ಮ ವಿವಿಧ ಬೇಡಿಕೆಗಳ ಈಡೇರಿಸುವ ಸಲುವಾಗಿ ನಾವೊಂದು ರಾಜ್ಯ ನಾವು ಇದು ವೈದ್ಯಾಧಿಕಾರಿಗಳು ಮತ್ತು ವಿವಿಧ ಇವರು ಅಧಿಕಾರಿಗಳು ಮತ್ತು ಅಧಿಕಾರಿ ಅಲ್ಲ ಸಂಘದ ನಿರ್ದೇಶನಕ್ಕೂ ಒಂದು ಮನವಿ ಪತ್ರವನ್ನು ಈಗ ನೀಡಿದ್ದೀವಿ. ನಮ್ಮ ನಾಳೆಯಿಂದ 11ನೇ ತಾರೀಕಿಂದ ಮತ್ತು 15ನೇ ತಾರೀಕು ನಾವು OPD ಸೇವೆಗಳನ್ನು ಮಾತ್ರ ಬಂದ್ ಮಾಡಿ ಎಮರ್ಜೆನ್ಸಿ ಸೇವೆಗಳನ್ನು ನೀಡಲು ನಾವು ತಯಾರಿದ್ದೀವಿ. ಒಂದು ವೇಳೆ ಸರ್ಕಾರ ಈ ಅವಧಿಯನ್ನು ನಮ್ಗೆ ಏನಾದರೂ ಸ್ಪಂದಿಸ್ತಾ ಇದ್ದಾದರೆ ನಮ್ಮ ಈ ಬೇಡಿಕೆಯನ್ನು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದು ಈಡೇರಿಸ್ತಾ ಇದ್ದರೆ ನಾವು 16ನೇ ತಾರೀಕಿಂದ ನಾವು ಅನಿರ್ದಿಷ್ಟ ಅವಧಿಯ ಒಂದು ಗೈರು ಹಾಜರಿ ಪ್ಲಸ್ ಎಲ್ಲ ವಿವಿಧ ಸೇವೆಗಳನ್ನು ನಿಲ್ಲಿಸಿ ನಮ್ಮ ಬೇಡಿಕೆಗಳಿಗೋಸ್ಕರ ಹೋರಾಟ ನಡೆಸಬೇಕಂತ ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿಯ ನಿರ್ದೇಶನದಂತೆ ನಾವು ಇಲಾಖೆ ಸಂಘ ಇವರು ಏನು 11/3/2026ರಿಂದ 15/3/2025ರವರೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ಮತ್ತು ಆ ಅವಧಿಯಲ್ಲಿ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಸಿಗದೇ ಇದ್ದರೆ 16ನೇ ತಾರೀಕಿನಿಂದ ಸಂಪೂರ್ಣ ಬಂದ್ ಮಾಡೋಂಥ ಒಂದು ತೀರ್ಮಾನ ಆ ಆರೋಗ್ಯ ಇಲಾಖೆ ಮತ್ತು ಅದರ ಅಡಿಯಲ್ಲಿ ಬರುವಂಥ ಎಲ್ಲ ವೃಂದಗಳು ಏನು ತೀರ್ಮಾನ ಮಾಡಿಕೊಂಡಿದೆ ಅವರ ಒಂದು ನ್ಯಾಯಸಮ್ಮತ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಂಪೂರ್ಣವಾಗಿ ಬೆಂಬಲ ನೀಡುತ್ತದೆ. ಮತ್ತು ಈ ಒಂದು ಮುಷ್ಕರ ಅವಧಿಯಲ್ಲಿ ಏನು ರಾಜ್ಯ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಷಡಾಕ್ಷಿ ಸಾಹೇಬರು ಯಾವ ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನದಂತೆ ನಾವು ತಾಲೂಕಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ ಜೊತೆ ಕೈ ಜೋಡಿಸ್ಕೊಂಡು ಅವರ ಏನು ಬೇಡಿಕೆಗಳು ಈ ದಿನ ಇಟ್ಟಿದ್ದಾರೆ ಆ ಬೇಡಿಕೆಗಳಿಗೆ ಹಕ್ಕು ಒತ್ತಾಯಿಸುತ್ತಾ ಏನು ಆದಷ್ಟು ಬೇಗ ಈ ಒಂದು ಮುಷ್ಕರಕ್ಕೆ ಸರ್ಕಾರ ಅವಕಾಶ ಕೊಡದೆ ಅವರ ಬೇಡಿಕೆಗಳನ್ನು ಈಡೇರಿಸಿ ಎಂದಿನಂತೆ ಸುಗಮವಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗೋ ರೀತಿಯಲ್ಲಿ ಕೆಲಸ ನಿರ್ವಹಿಸಿಕೊಂಡು ಹೋಗುವಂಥ ಅನುವು ಮಾಡಿಕೊಡ್ತಾರೆ ಎಂದು ಆಶಾಭಾವನೊಂದಿಗೆ ನಾನು ಇವರೊಂದಿಗೆ ಇವತ್ತು ತಹಸೀಲ್ದಾರ್ ಮೇಡಮ್ ಅವರಿಗೆ ಹಾಗೂ MLA ಸರ್ ಅವ್ರಿಗೂ ಈ ದಿನ ಬೆಳಗ್ಗೆ ಮನವಿ ಏನು ಆರೋಗ್ಯ ಇಲಾಖೆಯವ್ರ ಜೊತೆಗೆ ನಾವೆಲ್ಲ ಸರ್ಕಾರಿ ನೌಕರರುಗಳ ಪದಾಧಿಕಾರಿಗಳು ಸೇರಿ ಈ ಒಂದು ಮನವಿ ಕೊಟ್ಟಿದ್ದೀವಿ. ಈ ಒಂದು ಸರ್ಕಾರ ಇದನ್ನು ಮನಗೊಂಡು ಆದಷ್ಟು ಬೇಗ ಇದನ್ನು ಇತ್ಯರ್ಥಪಡಿಸಬೇಕಾಗಿ ನಾನು ಒತ್ತಾಯ ಮಾಡ್ತೇನೆ. ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಇಲಾಖೆಯ ಆರೋಗ್ಯ ನೌಕರರ ಇಲಾಖೆಯ ಸಂಘದ ವತಿಯಿಂದ ನಮಗೆ ಯಾವ ರೀತಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ಅದರ ಪ್ರಕಾರವಾಗಿ ನಾವು ಮುಷ್ಕರವನ್ನು ಕೈಗೊಳ್ತಾ ಇದ್ದೇವೆ. ಈ ಎಲ್ಲ ಮಾಹಿತಿಯನ್ನು ಸನ್ಮಾನ್ಯ MLA ಸಾಹೇಬರಿಗೆ ಮುಂಜಾನೆ ತಿಳಿಸಿದ್ದೇವೆ. ಹಾಗೂ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಭಾಗವಹಿಸಿ ಈ ಮಾಹಿತಿಯನ್ನು ನೀಡಿದ್ದೇವೆ. ಹಾಗೂ ಸಮಸ್ತ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ಈ ಎಲ್ಲರೂ ಸಹ ಒಗ್ಗಟ್ಟಿನಿಂದ ನಮಗೆ ಬೆಂಬಲವನ್ನು ನೀಡಬೇಕು, ನಮ್ಮ ಬೇಡಿಕೆಗಳು ಈಡೇರೋದು ನಮ್ಮ ಜೊತೆ ಸಹಕರಿಸಬೇಕು ಅಂತ ನಾವು ಕೇಳ್ತೀವಿ.